ಮಾಲಿನ್ಯರಹಿತ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಸ್ಕೂಟರ್ನ ನೂತನ ಮಳಿಗೆ ಕಂಟ್ರಿ ಇ-ವೀಲ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಬಿಸಿ ರೋಡ್ನ ಚಿಕೋರಿ ಹೋಟೆಲ್ ಬಳಿಯ ರಾಜೀವಿ ಪುಂಡಲೀಕ ಎನ್ಕ್ಲೇವ್ನಲ್ಲಿ ಶುಭಾರಂಭಗೊಂಡಿತು. ಹಿರಿಯರಾದ ಎಲಿಸಾ ಲೋಬೋ ಹಾಗೂ ಮಾರ್ಸೆಲ್ ಫೆರ್ನಾಂಡಿಸ್ ಅವರು ನೂತನ ಸ್ಕೂಟರ್ ಮಳಿಗೆಯನ್ನ ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಮೊಡಂಕಾಪು ಚರ್ಚ್ನ ವಲಯ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ವೆಲೇರಿಯನ್ ಡಿಸೋಸಾ ಹಾಗೂ ಅಲ್ಲಿಪಾದಿ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಫೆಡ್ರಿಕ್ ಮೊಂತೇರೋ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಮೊಡಂಕಾಪು ಚರ್ಚಿನ ವಲಯ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ವಲೇರಿಯನ್ ಡಿಸೋಸಾ ಆಶೀರ್ವಚನ ನೀಡಿ ಈ ಎಲೆಕ್ಟ್ರಿಕ್ ವಾಹನ ವಾಯುಮಾಲಿನ್ಯದ ವಿಷಯದಿಂದ ನಮ್ಮನ್ನ ರಕ್ಷಿಸುತ್ತದೆ. ವಾಯುಮಾಲಿನ್ಯ ತಡೆಗಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಪೃಥ್ವಿ ಎನ್ನುವ ಮನೆಯಲ್ಲಿ ವಾಯುಮಾಲಿನ್ಯ ಹೆಚ್ಚುತ್ತಿದ್ದು ಇಂತಹ ವಾಹನಗಳ ಬಳಕೆಯಿಂದ ಅದನ್ನ ಕಡಿಮೆ ಮಾಡಬಹುದಾಗಿದೆ ಎಂದರು. ನಮಗೆ ಪ್ರತ್ಯೇಕವಾಗಿ ವಾಯು ಮಾಲಿನ್ಯ ಎಂಬ ಒಂದು ರೀತಿಯ ಪಾಯ್ಸನ್ ಇದರಿಂದ ನಮ್ಮನ್ನು ರಕ್ಷಿಸುತ್ತದೆ. ನಮಗೆಲ್ಲರಿಗೂ ಗೊತ್ತಿದೆ, ಇಡೀ ಪೃಥ್ವಿ, ಇಡೀ ಜಗತ್ತು ನಮ್ಮದು ಮನೆಯಾಗಿರುವುದು. ಈ ಮನೆಯಲ್ಲಿ ನಾವೆಲ್ಲ ವಾಸಿಸುತ್ತೇವೆ. ಆದರೆ ನಮಗೆಲ್ಲರಿಗೂ ಗೊತ್ತು, ನಮ್ಮ ಮನೆಯೊಳಗೆ ಕಾರ್ಬನ್ ನಮ್ಮ ಮನೆಯೊಳಗೆ ವಾಯು ಮಾಲಿನ್ಯ ಇದ್ದರೆ ನಮಗೆ ಮನೆಯ ಒಳಗೆ ನಿಲ್ಲಕ್ಕೆ ಅಸಾಧ್ಯ. ಆದ್ದರಿಂದ ನಮ್ಮ ಮನೆಯೊಳಗೆ ಹೇಗೆ ನಾವು ವಾಯು ಮಾಲಿನ್ಯವನ್ನು ಕಾಪಾಡುತ್ತೇವೆ, ಹಾಗೆ ಈ ಪೃಥ್ವಿ, ಈ ಜಗತ್ತಿನಲ್ಲಿ ವಾಯು ಮಾಲಿನ್ಯವನ್ನು ತಡೆಗಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿ. ಅಲ್ಲಿಪಾದಿ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಫೆಡ್ರಿಕ್ ಮೊಂತೇರೋ ಆಶೀರ್ವಚನ ನೀಡಿ ಪರಿಸರಕ್ಕೆ ಪೂರಕವಾದ ಹೊಸ ಉದ್ಯಮವನ್ನು ಸ್ಥಾಪಿಸಿರುವ ಡೆನಿಸ್ ಲೋಬೋ ಅವರ ಸಂಸ್ಥೆಗೆ ದೇವರ ಆಶೀರ್ವಾದ ಇರಲಿ ಎಂದು ಶುಭ ಹಾರೈಸಿದರು. ದೇವರ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ. ಇವತ್ತು ನಾವೆಲ್ಲರೂ ಅವರಿಗೆ ಶುಭವನ್ನು ಹಾರೈಸಬೇಕು. ಏಕೆಂದರೆ ಇದೊಂದು ಹೊಸ ಯೋಜನೆ, ಹೊಸ ಕಾರ್ಯಕ್ರಮ. ಅದರಿಂದ ದೇವರು ಅವರ ಜೊತೆಗಿದ್ದು ಈ ಒಂದು ಉದ್ಯಮದಲ್ಲಿದ್ದು ಇನ್ನೂ ಅಭಿವೃದ್ಧಿಯತ್ತ ಚಲಿಸಲಿ ಅಂತ ಹೇಳಿ ಈ ಒಂದು ಸಂಸ್ಥೆಯ ಮೇಲೆ ದೇವರ ಆಶೀರ್ವಾದ. ಸಂಸ್ಥೆಯ ಪ್ರವರ್ತಕ ಡೆನಿಸ್ ಲೋಬೋ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂಧನ ಉಳಿತಾಯ ಮಾಡಬೇಕಾದ್ರೆ ನಾವು ಇಂತಹ ಎಲೆಕ್ಟ್ರಿಕ್ ವಾಹನವನ್ನ ಬಳಸಬೇಕಿದೆ. ವಾಯು ಮಾಲಿನ್ಯವನ್ನ ಕಡಿಮೆ ಮಾಡಿ ಪರಿಸರವನ್ನ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಮಾಲಿನ್ಯ ರಹಿತವಾದ ಇಂತಹ ಒಂದು ವಾಹನವಿದ್ರೂ ನಾವು ಅದು ಪ್ರಕೃತಿಗೆ ಕೊಡುವ ಕೊಡುಗೆಯಾಗಿದೆ ಎಂದರು. ಇಂಧನವನ್ನು ಉಳಿಸಬೇಕಾದ್ರೆ ಈಗ ನಿಮಗಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದಿವೆ. ಎಲೆಕ್ಟ್ರಿಕಲ್ ಅನ್ನು ಯೂಸ್ ಮಾಡಿ ₹100 ಪೆಟ್ರೋಲ್ ಎಲ್ಲಿ ಖರ್ಚು ಮಾಡುತ್ತೀರೋ ಆ ಜಾಗದಲ್ಲಿ ₹100 ಪೆಟ್ರೋಲಿಗೆ ನೀವು 50-60 ಕಿಲೋಮೀಟರ್ ಹೋಗ್ಬೋದು. ಅಂಥ ಜಾಗದಲ್ಲಿ ನಾವು ₹100 ಎಲೆಕ್ಟ್ರಿಸಿಟಿ ಚಾರ್ಜ್ ಮಾಡಿದರೆ 1,000 ಕಿಲೋಮೀಟರ್ ಹೋಗ್ಬೋದು. ಅಂಥ ವೆಹಿಕಲ್ ನಮ್ಮ ಮುಂದೆ ಇದೆ. ಪ್ರತ್ಯೇಕವಾಗಿ ನಾವು ಈ ಸಮಾಜದಲ್ಲಿ ಜೀವಿಸುವಾಗ ಪೃಥ್ವಿಗೆ ಕೊಡುವಂಥದ್ದು ಗಿಫ್ಟ್ ಅಂತ ಹೇಳಿದರೆ ನಮಗೆ ಆಮ್ಲಜನಕ ಬೇಕು. ಆಮ್ಲಜನಕವಿಲ್ಲದೆ ನಾವು ಜೀವಿಸಲು ಸಾಧ್ಯವಿಲ್ಲ. ಆಮ್ಲಜನಕ ಹೇಗೆ ಬರುತ್ತೆ? ನಾವು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು. ಕಾರ್ಯಕ್ರಮದಲ್ಲಿ ನೂತನ ಗ್ರಾಹಕರಿಗೆ ದ್ವಿಚಕ್ರ ವಾಹನದ ಕೀಲಿಕೈ ಹಸ್ತಾಂತರಿಸಲಾಯಿತು. ಬಂಟ್ವಾಳ ಎಪಿಎಂಸಿ ಮಾಜಿ ಅಧ್ಯಕ್ಷ ರೊನಾಲ್ಡ್ ಡಿಸೋಸಾ, ಪುರಸಭಾ ಸದಸ್ಯೆ ಜಯಂತಿ ವಸಂತ, ಈ ಕಾರ್ಬನ್ ನ್ಯೂಟ್ರಾಲಿಟಿ ಮಾರ್ಕೆಟಿಂಗ್ನ ಮುಖ್ಯಸ್ಥ ಸತೀಶ್ ಶೆಟ್ಟಿ, ಈ ಕಾರ್ಬನ್ ನ್ಯೂಟ್ರಾಲಿಟಿ ವಿತರಕ ಪದ್ಮರಾಜ್ ಮೊಯ್ಲಿ, ಸುರೇಶ್ ಶೆಟ್ಟಿ, ಲಿನೆಟ್ ಕ್ಯಾಸ್ಟೆಲಿನೋ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನೂತನ ಮಳಿಗೆಗೆ ಶುಭ ಹಾರೈಸಿದರು. ಪ್ರಮುಖರಾದ ರೋಷನ್ ಲೋಬೋ, ದೀಪಕ್ ಲಾಸರಾದೋ, ಐರಿನ್ ಕ್ಯಾಸಲಿನೋ ಹಾಗೂ ಇ-ವೀಲ್ಸ್ ಸಂಸ್ಥೆ ಮತ್ತು ಕಾರ್ಬನ್ ನ್ಯೂಟ್ರಾಲಿಟಿ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು.
ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.